ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಜುಲೈ 30-31, ಆಗಸ್ಟ್ 1 ಮತ್ತು 2 ತಾರೀಖುಗಳಲ್ಲಿ ನಡೆಯಲಿರುವ ಪರಿಣಾಮಗಳ ಬಗ್ಗೆ ಈಗ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ವೃಶ್ಚಿಕ ರಾಶಿಯ ಜಾತಕದವರು ನಮ್ಮ ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿರುವ ನಿರಾಶೆ ಹಾಗೂ ಬಾಧೆ ಏನೇ ಇದ್ದರೂ ಅವೆಲ್ಲವನ್ನೂ ಬದಿಗೆ ಸರಿಸಿ. ಈ ವಿಡಿಯೋ ಈ ದಿನ ನಿಮಗೆ ಕಾಣಿಸುವುದಕ್ಕೂ ಯಾವುದೋ ಒಂದು ರೀತಿಯ ಕಾರಣ ಖಂಡಿತ ಇರಬಹುದು. ಬರಲಿರುವ ಈ 4 ದಿನಗಳಲ್ಲಿ ನಿಮ್ಮ ವಿಧಿಯಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ. ನೀವು ಗತಕಾಲದಲ್ಲಿ ಎಷ್ಟು ಬಾಧೆಪಟ್ಟಿದ್ದೀರೋ, ಎಷ್ಟು ಮೌನವಾಗಿ ಪ್ರತಿಯೊಂದು ವಿಷಯವನ್ನು ಸಹಿಸಿಕೊಂಡಿದ್ದೀರೋ, ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಬಾಧೆಯನ್ನು ಅನುಭವಿಸಿದ್ದೀರೋ, ಇವೆಲ್ಲವನ್ನೂ ಭಗವಂತ ಗಮನಿಸಿದ್ದಾನೆ. ಈಗ ನಿಮಗೆ ಪರೀಕ್ಷಾ ಕಾಲ ಮುಗಿದು ಹೋಗಿದೆ. ಒಂದು ಮುಖ್ಯವಾದ ವಿಷಯ, ಈ ವಿಡಿಯೋವನ್ನು ನೋಡುತ್ತಿರುವ ಸಮಯದಲ್ಲಿ ದಯವಿಟ್ಟು ಅವಸರ ಪಡಬೇಡಿ, ಎಲ್ಲೂ ಮುಂದೂಡಬೇಡಿ, ಪ್ರಶಾಂತವಾಗಿ ಕೇಳಿ. ನಿಮ್ಮ ಮನಸ್ಸನ್ನು ಪೂರ್ತಿಯಾಗಿ ಈ ಮಾತುಗಳ ಮೇಲೆ ಶ್ರದ್ಧೆ ಇಡುವಂತೆ ಮಾಡಿಕೊಳ್ಳಿ. ಏಕೆಂದರೆ ಇದರಲ್ಲಿ ಹೇಳುವ ವಿಷಯಗಳು ನಿಮ್ಮ ಜೀವನವನ್ನೇ ಬದಲಾಯಿಸುವ ಸಂಪೂರ್ಣ ಅವಕಾಶವನ್ನು ಹೊಂದಿರುತ್ತವೆ. ಹಾಗೆಯೇ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ. ಈಗ ಒಂದು ಮಾತನ್ನು ಪೂರ್ತಿಯಾಗಿ ನೆನಪಿಟ್ಟುಕೊಳ್ಳಬೇಕು. ಈ ವಿಡಿಯೋದ ಕೊನೆಯಲ್ಲಿ ಹೇಳುವ ವಿಷಯ ನಿಮ್ಮ ಜೀವನಕ್ಕೆ ತುಂಬಾ ಕೀಲಕವಾದದ್ದು. ಹಲವು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ: ನಾನು ತಪ್ಪು ಮಾಡಿದೆನಾ? ನನ್ನ ಕರ್ಮ ಇಷ್ಟೇನಾ? ಏಕಾಗಿ ನನ್ನ ಜೀವನ ಹೀಗೆ ನಿಂತು ಹೋಗಿದೆ? ಎಷ್ಟು ಕಷ್ಟಪಟ್ಟರೂ ಫಲಿತಾಂಶ ಏಕೆ ಬರುತ್ತಿಲ್ಲ? ಎಷ್ಟೇ ನಿಜವಾಗಿದ್ದರೂ ನಂಬಿಕೆ ಏಕೆ ಸಿಗುತ್ತಿಲ್ಲ? ಎಷ್ಟೇ ಪ್ರೀತಿ ತೋರಿಸಿದರೂ ಪ್ರತಿಫಲ ಏಕೆ ಸಿಗುತ್ತಿಲ್ಲ? ಇವು ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ರೀತಿಯ ಪ್ರಶ್ನೆಗಳು. ಆದರೆ ಇವೆಲ್ಲವೂ ನೀವು ಮಾಡಿದ ತಪ್ಪುಗಳಂತೂ ಅಲ್ಲ. ಇದು ನಿಮ್ಮ ಬಲಹೀನತೆಯೂ ಅಲ್ಲ. ಇದು ಗ್ರಹಗಳ ಪರೀಕ್ಷೆ, ಮುಖ್ಯವಾಗಿ ಶನಿಯ ಪರೀಕ್ಷೆ. ಶನಿ ಭಗವಾನನು ಬಹಳ ಕಾಲದಿಂದ ನಿಮಗೆ ಒಂದು ಕಠಿಣ ಪರೀಕ್ಷೆಯನ್ನು ಇಡುತ್ತಿದ್ದಾನೆ. ನಿಮ್ಮ ತಾಳ್ಮೆಯನ್ನು, ನಿಮ್ಮ ಸಹನೆಯನ್ನು, ನಿಮ್ಮ ನಿಜಾಯಿತಿಯನ್ನು, ನಿಮ್ಮ ತ್ಯಾಗವನ್ನು ಎಲ್ಲವನ್ನೂ ಸ್ವಾಮಿ ತೂಕ ಮಾಡಿದ್ದಾನೆ. ನೀವು ಒಂಟಿಯಾಗಿ ಅತ್ತ ರಾತ್ರಿಗಳಿವೆ. ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಬಾಧೆಗಳಿವೆ. ನಿಮ್ಮ ಕಣ್ಣೀರು ನಿಮಗೆ ಕಾಣಿಸದ ಸಂದರ್ಭಗಳಿವೆ. ಆದರೂ ನೀವು ತಪ್ಪುದಾರಿಯಲ್ಲಿ ಎಂದಿಗೂ ನಡೆಯಲಿಲ್ಲ. ಅದಕ್ಕೆ ಭಗವಂತ ನಿಮ್ಮನ್ನು ಬಹಳ ಬೇಗ ಅನುಗ್ರಹಿಸಲಿದ್ದಾನೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ನಿಮ್ಮ ಮೇಲಿರುವ ಭಾರದ ಹೊರೆ ಏನಿದೆಯೋ ಆ ಭಾರವನ್ನೆಲ್ಲ ಇಳಿಸಲಿದ್ದಾನೆ. ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹ ಬಲವಾಗಿ ಕಾಣಿಸುತ್ತಿದೆ. ಇದರ ಅರ್ಥವೇನೆಂದರೆ, ಇಷ್ಟು ಕಾಲ ನಿಮಗೆ ಅಡ್ಡೆಯಾಗಿ ನಿಂತಿದ್ದ ಶನಿ ಭಗವಾನನು ಬಲಹೀನಗೊಳ್ಳಲಿದ್ದಾನೆ. ಇಷ್ಟು ಕಾಲ ನಿಮ್ಮನ್ನು ಕೀಳಾಗಿ ನೋಡಿದವರು ನಿಶ್ಶಬ್ದವಾಗಲಿದ್ದಾರೆ. ನಿಮ್ಮ ಮೇಲೆ ನಂಬಿಕೆ ಇಲ್ಲದವರೇ ನಿಮ್ಮ ಬಳಿಗೆ ಬರಬೇಕಾದ ಪರಿಸ್ಥಿತಿಗಳು ಈ 4 ದಿನಗಳಲ್ಲಿ ಎದುರಾಗಬಹುದು. ವಿಧಿ ತಿರುಗುವುದು ಎಂದರೆ ಒಮ್ಮೆಲೆ ಅದೃಷ್ಟವಂತರಾಗಿ ಬದಲಾಗುವುದಲ್ಲ. ನೀವು ಸಹಿಸಿದ ಪ್ರತಿಯೊಂದು ಬಾಧೆಗೂ ಉತ್ತರ ಸಿಗುವುದು. ನೀವು ಸೋತು ಹೋದೆವು ಎಂದುಕೊಂಡ ಪ್ರತಿಯೊಂದು ಕ್ಷಣವೂ ನಿಜಕ್ಕೆ ನೀವು ಅತಿ ಬೇಗ ಮತ್ತೊಂದು ವಿಷಯಕ್ಕಾಗಿ ಸಿದ್ಧವಾಗುತ್ತಿರುವಂತಹ ಒಂದು ನಿಜವಾದ ದೊಡ್ಡ ಅವಕಾಶವನ್ನು ಭಗವಂತ ನೀಡುತ್ತಿದ್ದಾನೆ ಎಂದು ನೀವು ಭಾವಿಸಬೇಕು. ನಿಮಗೆ ಒಂದು ಬಿರುಗಾಳಿಯಂತಹ ಸುದ್ದಿಯು ತಲುಪಲಿದೆ. ಏಕೆಂದರೆ ನೀವು ಆಶ್ಚರ್ಯಪಡುತ್ತೀರಿ. ಬಿರುಗಾಳಿ ಎಂದರೆ ಕೇವಲ ನಾಶ ಮಾತ್ರವಲ್ಲ. ಬಿರುಗಾಳಿ ಎಂದರೆ ಉತ್ತಮ ಸ್ವಚ್ಛತೆ, ನಿಂತುಹೋದ ಗಾಳಿಯನ್ನು ಹೊಡೆದೋಡಿಸುವ ಶಕ್ತಿ. ಮುಖ್ಯವಾಗಿ ನಿಮ್ಮ ಜೀವನಕ್ಕೆ ಬರಲಿರುವ ಒಂದು ಸುದ್ದಿ ನಿಮ್ಮ ಊಹೆಗೂ ಸಿಗದ ಮಟ್ಟದಲ್ಲಿ ಇರಲಿದೆ. ನೀವು ಊಹಿಸದ ಮಾರ್ಗ, ನೀವು ನಿರೀಕ್ಷಿಸದ ರೂಪ. ಆದರೆ ಅದು ನಿಮ್ಮ ಜೀವನಕ್ಕೆ ತುಂಬಾ ಅಗತ್ಯವಾಗಿರುತ್ತದೆ. ಈ ಸುದ್ದಿ ಕೇಳಿದ ಕ್ಷಣದಲ್ಲಿ ನಿಮ್ಮ ಕೈಗಳು ನಡುಗುತ್ತವೆ, ನಿಮ್ಮ ಗಂಟಲು ಅಡಚಿಕೊಳ್ಳುತ್ತದೆ, ನಿಮ್ಮ ಮನಸ್ಸಿನಲ್ಲಿ ಒಮ್ಮೆಲೇ ಗತಕಾಲವೆಲ್ಲ ತಿರುಗುತ್ತದೆ. ಇದು ಒಳ್ಳೆಯ ಸುದ್ದಿಯೋ ಅಥವಾ ಭಯಪಡಬೇಕೋ ಎಂಬ ಅನುಮಾನ ನಿಮಗಾಗುತ್ತದೆ ಅಲ್ವೇ? ಕೆಲವು ಗಂಟೆಗಳ ನಂತರ ಅಥವಾ ಈ 4 ದಿನಗಳಲ್ಲಿ ನಿಮಗೆ ಅರ್ಥವಾಗುತ್ತದೆ, ಇದು ನಡೆಯದಿದ್ದರೆ ನಾನು ಇಷ್ಟು ಕಾಲ ತಪ್ಪು ದಾರಿಯಲ್ಲೇ ಇರುತ್ತಿದ್ದೇನೋ ಏನೋ ಎಂದು ಹೇಳುವಂತಹ ಒಂದು ಸುದ್ದಿಯನ್ನು ನೀವು ಖಂಡಿತವಾಗಿಯೂ ಕೇಳುತ್ತೀರಿ. ಆದರೆ ಅದು ಒಬ್ಬ ವ್ಯಕ್ತಿಯ ಮೂಲಕ ಸಿಗಬಹುದು, ಒಂದು ಫೋನ್ ಕಾಲ್ ಮೂಲಕ ಆಗಬಹುದು, ಒಂದು ಮೆಸೇಜ್ ಮೂಲಕ ಬರಬಹುದು. ಕೆಲವರಿಗೆ ಹಿಂದೆ ಮುಚ್ಚಿಹೋದ ಬಾಗಿಲು ಒಮ್ಮೆಲೇ ತೆರೆದುಕೊಳ್ಳಬಹುದು. ಕೆಲವರಿಗೆ ಇದುವರೆಗೆ ಎದುರು ನೋಡದ ಅವಕಾಶ ಕಾಣಿಸಬಹುದು. ಈ ಸುದ್ದಿ ನಿಮ್ಮ ಜೀವನವನ್ನು 2 ಭಾಗಗಳಾಗಿ ಮಾಡುತ್ತದೆ. ಮೊದಲಿನ ಜೀವನ, ನಂತರದ ಜೀವನ ಎನ್ನುವಂತೆ ನಿಮಗೆ ಕಾಣಿಸುತ್ತದೆ. ಇದೆಲ್ಲವೂ ಭಗವಂತನ ಅನುಗ್ರಹ. ಇದು ಭಯವಲ್ಲ, ದೊಡ್ಡ ಸಂಕೇತ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಪ್ರಾರಂಭವಾಗಿರುವುದನ್ನು ನೀವು ಗಮನಿಸಿರಬಹುದು. ನೀವು ಒಂಟಿಯಾಗಿದ್ದರೂ ಯಾರೋ ಇದ್ದಂತೆ ನಿಮ್ಮ ಪಕ್ಕದಲ್ಲಿ ಅನಿಸುವುದು, ನಿದ್ರೆಯಲ್ಲಿ ಅರ್ಥವಿಲ್ಲದ ಕನಸುಗಳು ಅಥವಾ ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿಯುವ ಕನಸುಗಳು, ಮನೆಯ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಯಾರೋ ನಡೆದಂತೆ ಒಂದು ಭಾವನೆ. ಇವೆಲ್ಲವೂ ನಿಮ್ಮ ಊಹೆಗಳಲ್ಲ. ಇದು ನಕಾರಾತ್ಮಕ ಶಕ್ತಿಯೂ ಅಲ್ಲ. ಇದು ನಿಮ್ಮ ಮೇಲೆ ಕಣ್ಣಿಟ್ಟಿರುವ ದೈವಿಕ ಶಕ್ತಿ. ನನ್ನ ಮನೆಯಲ್ಲಿಯೇ ಏಕೆ ಹೀಗೆ ನಡೆಯುತ್ತಿದೆ ಎಂದು ನೀವು ಅಂದುಕೊಂಡಿರಬಹುದು. ಏಕೆಂದರೆ ನಿಮ್ಮ ಮನೆಯಲ್ಲಿ ಒಂದು ಬದಲಾವಣೆ ನಡೆಯಲಿದೆ. ಶುಭ ನಡೆಯುವ ಮೊದಲು ಶಕ್ತಿಗಳು ಕೂಡ ಚಲನೆಗೆ ಬರುತ್ತವೆ ಎನ್ನುತ್ತಾರೆ.
ಇಷ್ಟು ಕಾಲ ನಿಮ್ಮ ಹಳೆಯ ಬಾಧೆಯನ್ನು ಗಮನಿಸಿದ ಭಗವಂತನ ಶಕ್ತಿಯೊಂದು ಈಗ ನಿಮಗೆ ಸಹಾಯ ಮಾಡಲು ತವಕಿಸುತ್ತಿದೆ. ಆ ಶಕ್ತಿಯು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ, ನಿಮ್ಮ ಮೇಲಿರುವ ಕೆಟ್ಟ ದೃಷ್ಟಿಯನ್ನು ಒರೆಸಿಹಾಕುತ್ತದೆ. ಅದಕ್ಕೆ ಕೆಲವು ಹಳೆಯ ವಸ್ತುಗಳು ತಿಳಿಯದೆಯೇ ಕೈಯಿಂದ ಬಿದ್ದು ಒಡೆದು ಹೋಗುವುದು, ಕೆಲವು ಹಳೆಯ ಸಂಬಂಧಗಳು ನಮ್ಮಿಂದ ದೂರವಾಗುವುದು, ಕೆಲವು ಹಳೆಯ ಅಭ್ಯಾಸಗಳನ್ನು ನಾವು ಪೂರ್ತಿಯಾಗಿ ಬಿಟ್ಟುಬಿಡುವುದು. ಇದೆಲ್ಲವೂ ನಷ್ಟವಲ್ಲ, ಇದು ನಿಮಗಾಗಿ ನಡೆಯುತ್ತಿರುವ ದೊಡ್ಡ ಶುದ್ಧೀಕರಣ. ಈ ಸಮಯದಲ್ಲಿ ಭಯಪಡುವ ಅಗತ್ಯವಿಲ್ಲ, ಎದುರಿಸಲು ಹೋಗಬೇಡಿ. ನಿಶ್ಶಬ್ದವಾಗಿ ಎಲ್ಲವನ್ನೂ ಗಮನಿಸುತ್ತಿರಿ. ನಿಮ್ಮ ಜೀವನದಿಂದ ಯಾವುದು ಹೊರಗೆ ಹೋಗುತ್ತಿದೆ, ಏಕೆಂದರೆ ಯಾವ ವಿಷಯದ ಬಗ್ಗೆ ನೀವು ಜಾಗೃತಿ ಪಡೆಯುತ್ತಿದ್ದೀರಿ ಎಂಬುದು ಕೂಡ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇನ್ನೂ ಹೇಳಬೇಕೆಂದರೆ, ಆರಿ ಎನ್ನುವ ಅಕ್ಷರ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ಯಾದೃಚ್ಛಿಕವಾಗಿ ಬರಬಹುದು. ಆ ವ್ಯಕ್ತಿ ನಿಮಗೆ ಪರಿಚಿತರಲ್ಲ, ಆ ವ್ಯಕ್ತಿ ನಿಮ್ಮ ಗತಕಾಲಕ್ಕೆ ಬೆಸೆದುಕೊಂಡಿರಬಹುದು ಅಥವಾ ನಿಮ್ಮ ಭವಿಷ್ಯಕ್ಕೆ ದ್ವಾರವಾಗಿರಬಹುದು. ಆ ವ್ಯಕ್ತಿಯ ಬಗ್ಗೆ ನೀವು ಮೊದಲು ನಂಬುವುದಿಲ್ಲ ಅಥವಾ ತಲೆಕೆಡಿಸಿಕೊಳ್ಳುವುದಿಲ್ಲ, ಆದರೆ ಅವರ ಮಾತು ನಿಮ್ಮ ಎದೆಯಲ್ಲಿ ಗಾಯದಂತೆ ತಾಕುತ್ತದೆ, ಯಾಕೆಂದರೆ ಅವರು ಹೇಳುವುದು ನಿಜವಾದ್ದರಿಂದ. ಆ ವ್ಯಕ್ತಿ ನಿಮಗೆ ಸಲಹೆ ನೀಡುವುದಿಲ್ಲ, ನಿಮ್ಮ ತಪ್ಪು ತೋರಿಸುವುದಿಲ್ಲ, ಕೇವಲ ಒಂದು ವಿಷಯದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ನೀವು ಈವರೆಗೆ ನಡೆದ ದಾರಿ ತಪ್ಪು ಎಂದು. ಕೆಲವರಿಗೆ ಆ ವ್ಯಕ್ತಿಯಿಂದ ಒಂದು ಸತ್ಯ ಹೊರಬರುವಂತೆ ಆಗುತ್ತದೆ, ಕೆಲವರಿಗೆ ಆ ವ್ಯಕ್ತಿಯಿಂದ ಒಂದು ಸುಳ್ಳು ಕುಸಿದು ಬೀಳುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರದಿರಬಹುದು, ಆದರೆ ಅವರು ಬಂದ ಕೆಲಸವೇನೆಂದರೆ ನಿಮ್ಮ ಜೀವನಕ್ಕೆ ತಿರುವು ನೀಡುವುದು. ಇದು ಸಾಕ್ಷಾತ್ ಭಗವಂತನ ಅನುಗ್ರಹದಿಂದ ನಡೆಯುತ್ತದೆ. ತದನಂತರ ಅವರಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಬದಲಾವಣೆ ಕಾಣಿಸುತ್ತದೆ. ನಿಮ್ಮ ಮನೆಗೆ ಹೆಜ್ಜೆ ಇಡಲಿರುವ ವ್ಯಕ್ತಿ ಈಗೇಕೆ ಬರುತ್ತಿದ್ದಾರೆ? ಈ ವ್ಯಕ್ತಿ ನೀವು ಊಹಿಸದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಏಕೆ ಹೆಜ್ಜೆ ಇಡಲಿದ್ದಾರೆ? ಅವರ ಆಗಮನವನ್ನು ಯಾರೂ ಯೋಜಿಸಿದ್ದಲ್ಲ, ಆಕಸ್ಮಿಕವಾಗಿ ಬಂದಂತೆಯೇ ಇರುತ್ತದೆ. ಆದರೆ ಅವರು ಬರಲು ಖಚಿತವಾದ ಕಾರಣವಿರುತ್ತದೆ. ಆ ವ್ಯಕ್ತಿ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಅಥವಾ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ವಿಷಯದ ಬಗ್ಗೆ ಹೇಳಲು ಬರುತ್ತಾರೆ. ಆ ವಿಷಯ ಕೇಳಿದ ಕ್ಷಣ ನೀವು ಮೌನವಾಗಿ ಬದಲಾಗುತ್ತೀರಿ, ಏಕೆಂದರೆ ಅದು ನೀವು ಎಂದಿಗೂ ಅಂದುಕೊಂಡಿದ್ದಲ್ಲ. ಆದರೆ ಯಾವ ವಿಷಯದ ಬಗ್ಗೆ ನಿಮಗೆ ಸತ್ಯ ತಿಳಿಸುತ್ತಾರೆ ಎಂಬುದನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಆ ವ್ಯಕ್ತಿ ಹೇಳುವ ಮಾತು ನಿಮ್ಮ ನಿರ್ಧಾರವನ್ನು ಬದಲಾಯಿಸುತ್ತದೆ, ನಿಮ್ಮ ದಿಕ್ಕನ್ನೇ ಬದಲಾಯಿಸುತ್ತದೆ. ಅದಕ್ಕೆ ಅವರು ಈಗ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಇನ್ನು ತಡವಾದರೆ ನೀವು ತಪ್ಪು ದಾರಿಯಲ್ಲಿ ಮುಂದೆ ಹೋಗಿಬಿಡುತ್ತೀರೋ ಎಂಬಂತೆ ಆ ವ್ಯಕ್ತಿಯ ಸಲಹೆಯ ಮೂಲಕ, ಆ ವ್ಯಕ್ತಿಯ ಸಹಾಯದಿಂದ ನೀವು ಸತ್ಯ ಯಾವುದು, ಸುಳ್ಳು ಯಾವುದು, ಯಾವ ಮಾರ್ಗ ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳುವ ಸ್ಪಷ್ಟತೆ ಪಡೆಯುತ್ತೀರಿ. ಅವರ ಆಗಮನ ನಿಮಗೆ ರಕ್ಷಣೆ, ಅವರ ಮಾತು ನಿಮಗೆ ಎಚ್ಚರಿಕೆ. ಈ 4 ದಿನಗಳಲ್ಲಿ ನಿಮ್ಮ ಮನೆಯ ವಾತಾವರಣವೂ ಬದಲಾಗುತ್ತದೆ, ನಿಮ್ಮ ಮನಸ್ಸಿನಲ್ಲಿ ಭಯ ಕಡಿಮೆಯಾಗುತ್ತದೆ. ಅದೃಷ್ಟ ಮೆಲ್ಲನೆ ಬಂದರೂ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತದೆ. ಹಾಗೆಯೇ ಹಣ ಏಕೆ ನಿಂತು ಹೋಗುತ್ತಿದೆ, ಈಗೇಕೆ ಚಲಿಸುತ್ತದೆ ಎಂಬುದನ್ನು ನೀವು ಸ್ಪಷ್ಟವಾಗಿ ಗಮನಿಸುತ್ತೀರಿ. ಹಣ ಸಂಪಾದಿಸುವ ಶಕ್ತಿ ನಿಮಗಿದೆ, ಕಷ್ಟಪಟ್ಟು ದುಡಿಯುವ ಅಭ್ಯಾಸ ನಿಮಗಿದೆ. ಆದರೆ ಏಕೆ ಹಣ ನಿಮ್ಮ ಬಳಿ ನಿಲ್ಲುತ್ತಿಲ್ಲ? ಬಂದ ಹಣ ಬಂದಂತೆಯೇ ಏಕೆ ಹೋಗುತ್ತಿದೆ? ಬರಬೇಕಾದ ಹಣ ಮಧ್ಯದಲ್ಲಿಯೇ ಏಕೆ ನಿಂತು ಹೋಗುತ್ತಿದೆ? ಇದೆಲ್ಲವೂ ನೀವು ಮಾಡಿಕೊಂಡದ್ದಲ್ಲ. ಹಿಂದೆ ನೀವು ಯಾರನ್ನೋ ನಂಬಿ ನಷ್ಟ ಅನುಭವಿಸಿರಬಹುದು, ಅಥವಾ ಯಾರಿಗೋ ತುಂಬಾ ಸಹಾಯ ಮಾಡಿ ಅದನ್ನು ಮರಳಿ ಪಡೆಯಲಾಗದೆ ಬಾಧೆಪಟ್ಟಿರಬಹುದು. ನಿಮಗೆ ಬರಬೇಕಾದ ಹಣವನ್ನು ನೀವೇ ಬಿಟ್ಟುಕೊಟ್ಟ ಕ್ಷಣಗಳೂ ಇವೆ. ಇದು ನಿಮ್ಮ ಒಳ್ಳೆಯತನವೇ ಹೊರತು ನಿಮ್ಮ ಜೀವನದಲ್ಲಿ ಬೇಕೆಂತಲೇ ನಡೆದದ್ದಲ್ಲ. ಆದರೆ ಆ ಭಾರವೆಲ್ಲವೂ ಮೆಲ್ಲನೆ ಕಡಿಮೆಯಾಗುತ್ತದೆ. 4 ದಿನಗಳಲ್ಲಿ ಆರ್ಥಿಕವಾಗಿ ನಿಮ್ಮ ಜೀವನದಲ್ಲಿ ಮತ್ತೊಂದು ಚಲನೆ ಪ್ರಾರಂಭವಾಗುತ್ತದೆ. ಹಳೆಯ ಸಾಲಗಳು ನೆನಪಿಗೆ ಬರುತ್ತವೆ, ಎಂದೋ ಮರೆತು ಹೋದ ಹಣದ ವಿಷಯಗಳು ಮತ್ತೆ ಚರ್ಚೆಗೆ ಬರುತ್ತವೆ, ಅಥವಾ ಯಾರೋ ನೀವು ಊಹಿಸದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಲು ಖಂಡಿತ ಮುಂದೆ ಬಂದೇ ಬರುತ್ತಾರೆ. ಆದರೆ ಇದು ಒಮ್ಮೆಲೇ ಶ್ರೀಮಂತರನ್ನಾಗಿ ಮಾಡಲು ಅಲ್ಲ, ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಹೋಗಲಾಡಿಸಲು. ಈವರೆಗೆ ನೀವು ಹಣದ ಬಗ್ಗೆ ಯೋಚಿಸುತ್ತಾ ನಿದ್ರೆ ಇಲ್ಲದ ಹಲವು ರಾತ್ರಿಗಳನ್ನು ಕಳೆದಿದ್ದೀರಿ. ಆದರೆ ಇಂದಿನಿಂದ ಆ ರಾತ್ರಿಗಳೆಲ್ಲವೂ ಮೆಲ್ಲನೆ ಪ್ರಶಾಂತಕರವಾದ ರಾತ್ರಿಗಳಾಗಿ ನಿಮಗೆ ಪರಿಚಯವಾಗುತ್ತವೆ. ನೀವು ಹಣದ ಹಿಂದೆ ಓಡುವುದಲ್ಲ, ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಈ 4 ದಿನಗಳಲ್ಲಿ ಬಂದ ಹಣವನ್ನು ಭಯದಿಂದ ಬಚ್ಚಿಡಬೇಡಿ, ಅಹಂಕಾರದಿಂದ ಖರ್ಚು ಮಾಡಬೇಡಿ. ಸಮತೋಲನದಿಂದ ನಿಮ್ಮ ಅದೃಷ್ಟವನ್ನು ತುಂಬಾ ಜಾಗರೂಕತೆಯಿಂದ ಉಳಿಸಿಕೊಳ್ಳಿ. ಇನ್ನೂ ನಿಮಗೆ ಮೌಲ್ಯ ಏಕೆ ಸಿಗಲಿಲ್ಲವೆಂದರೆ, ಈಗೇಕೆ ಈ 4 ದಿನಗಳಲ್ಲಿ ನಿಮಗೆ ಒಳ್ಳೆಯ ಗುರುತಿಸುವಿಕೆ ಸಿಗುತ್ತದೆ ಎಂದರೆ, ನಿಮ್ಮ ವೃತ್ತಿಜೀವನದ ಪರವಾಗಿ ನೋಡುವುದಾದರೆ ನೀವು ಎಂದಿಗೂ ಎಲ್ಲಿಯೂ ತಪ್ಪು ದಾರಿಯನ್ನು ಕಲಿಯಲಿಲ್ಲ. ಎಲ್ಲಾ ವಿಷಯಗಳ ಬಗ್ಗೆಯೂ ಅತ್ಯಂತ ಚೆನ್ನಾಗಿ, ಒಳ್ಳೆಯ ಭಾವನೆಯಿಂದ ಏನೇ ನಡೆದರೂ ಭಗವಂತನ ಅನುಗ್ರಹವೇ, ಭಗವಂತನ ಪ್ರಸಾದವೇ ಎಂದು ಅಂದುಕೊಳ್ಳುತ್ತಿರುತ್ತೀರಿ. ಹಾಗಾಗಿ ಅಂತಹವರಿಗೆ ಯಾವುದೇ ಸಮಯದಲ್ಲಿಯಾದರೂ ಭಗವಂತನ ಅನುಗ್ರಹ ಅತ್ಯದ್ಭುತವಾಗಿ ಸಿಗುತ್ತದೆ. ನಿಮಗಿಂತ ಕಡಿಮೆ ಕೆಲಸ ಮಾಡಿದವರು ನಿಮಗಿಂತ ಮುಂದೆ ಹೋದರು, ನಿಮಗಿಂತ ಕಡಿಮೆ ಅರ್ಹತೆ ಇರುವವರು ನಿಮಗಿಂತ ಒಳ್ಳೆಯ ಗುರುತಿಸುವಿಕೆ ಪಡೆದರು. ಆದರೆ ನೀವು ಎಂದಿಗೂ ಈ ವಿಷಯದ ಬಗ್ಗೆ ಬಾಧೆಪಡಲಿಲ್ಲ. ಏನೇ ಬಂದರೂ ಸ್ವಾಗತಿಸಿದಿರಿ,
ಇದು ನಿಮ್ಮ ಲೋಪವೂ ಅಲ್ಲ. ನೀವು ನಿಶ್ಶಬ್ದವಾಗಿ ಕೆಲಸ ಮಾಡುವ ವ್ಯಕ್ತಿಗಳು. ನೀವು ಫಲಿತಾಂಶದ ಮೇಲೆ ನಂಬಿಕೆ ಇಟ್ಟವರು. ಪ್ರಮೋಷನ್ ಮೇಲೆಗೆ. ಅದಕ್ಕೆ ನಿಮ್ಮ ಮೌಲ್ಯ ತಡವಾಗಿ ಈಗ ಹೊರಬರಲಿದೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ನಿಮ್ಮ ಮಾತಿಗೆ ಗೌರವ ಅತ್ಯದ್ಭುತವಾಗಿ ಹೆಚ್ಚಲಿದೆ. 4 ಜನರ ಮಧ್ಯೆ, ಸಮಾಜದಲ್ಲಿ ನಿಮ್ಮ ಮಾತಿಗೆ ಗುರುತಿಸುವಿಕೆ ಬರಲಿದೆ. ಈವರೆಗೆ ನೀವು ಹೇಳಿದ ಮಾತುಗಳನ್ನು ಯಾರೂ ಆಲಿಸದಿದ್ದರೂ ಈಗ ಅದೇ ಮಾತುಗಳನ್ನು ರತ್ನಗಳಂತೆ ಕೇಳುತ್ತಾರೆ. ಇನ್ನೂ ಉದ್ಯೋಗವಿಲ್ಲದವರಿಗಾದರೆ ಒಂದು ಒಳ್ಳೆಯ ಸಂಕೇತ ಸಿಗುತ್ತದೆ. ಅದು ತಕ್ಷಣದ ಉದ್ಯೋಗವಿರಬಹುದು ಅಥವಾ ಒಂದು ಅವಕಾಶವಿರಬಹುದು. ಅದು ನಿಮ್ಮ ದಿಕ್ಕನ್ನೇ ಪೂರ್ತಿಯಾಗಿ ತಿರುಗಿಸುವ ಮಾರ್ಗವಾಗಬಹುದು. ಉದ್ಯೋಗದಲ್ಲಿ ಇರುವವರಿಗೆ ಒತ್ತಡ ಕಡಿಮೆಯಾಗಬಹುದು. ನಿಮ್ಮ ಮೇಲೆ ಅನಗತ್ಯವಾದ ಅಪವಾದಗಳಿದ್ದರೆ ಅವುಗಳು ಕಡಿಮೆಯಾಗಲಿವೆ. ನಿಮ್ಮ ಮೇಲೆ ಕಣ್ಣಿಟ್ಟಿದ್ದವರು ನಿಮ್ಮ ಕೆಲಸವನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ಇಲ್ಲೊಂದು ಎಚ್ಚರಿಕೆ. ಈ ಸಮಯದಲ್ಲಿ, ಈ 4 ದಿನಗಳಲ್ಲಿ ಬಾಯಿಗಿಂತ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ಏಕೆಂದರೆ ನಿಮ್ಮ ಯಶಸ್ಸನ್ನು ಎಲ್ಲರೂ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಗಾಯ ಏಕೆ ಆಳವಾಗಿರುತ್ತದೆ, ಮಾಯುವುದು ಹೇಗೆ ಎಂಬುದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿ ಪ್ರೀತಿಯನ್ನು ಹಂಚುತ್ತಿದ್ದಾರೆ, ಯಾರು ಪೂರ್ತಿಯಾಗಿ ವಿಷವನ್ನು ತುಂಬುತ್ತಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅರ್ಧ ಪ್ರೀತಿ, ಅರ್ಧ ಅಪನಂಬಿಕೆಯಿಂದ ಇರದೆ, ಪೂರ್ತಿಯಾಗಿ ನಿಮ್ಮ ಗಾಯಗಳನ್ನು ನೀವೇ ಮಾಯಿಸಿಕೊಳ್ಳುವಂತೆ ಒಳ್ಳೆಯ ಮದ್ದನ್ನು ನೀವೇ ಕಂಡುಕೊಳ್ಳಬೇಕು. ನೀವು ಯಾರಿಗೋ ನಿಮ್ಮ ಮನಸ್ಸನ್ನು ಪೂರ್ತಿಯಾಗಿ ಕೊಡುವುದಲ್ಲ, ನಿಮ್ಮ ಮೌಲ್ಯವನ್ನು ನೀವು ಕಡಿಮೆ ಮಾಡಿಕೊಳ್ಳುವುದಲ್ಲ. ಇನ್ಮುಂದೆ ನಿಮ್ಮ ಮನಸ್ಸನ್ನು ನಿಮಗೆ ಕೊಟ್ಟುಕೊಳ್ಳಿ. ನಿಮ್ಮ ಮೌಲ್ಯವನ್ನು ನೀವೇ ಹೆಚ್ಚಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ನಿಮಗಾಗಿ ನೀವು ಸಮಯವನ್ನು ಮೀಸಲಿಡಿ. ಇದೆಲ್ಲವೂ ನಿಮ್ಮ ಒಳಗೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ನೀವು ನಗುತ್ತಿರುವಾಗ ಗಾಯವು ಪೂರ್ತಿಯಾಗಿ ಬದಲಾಗಿ ಹೋಗುತ್ತದೆ. ಹಾಗಾಗಿ ಮನಸ್ಸಿನಲ್ಲಿ ಎಷ್ಟೇ ಬಾಧೆಯಿದ್ದರೂ ನೀವು ಮಾತ್ರ ಪೂರ್ತಿಯಾಗಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಆದರೆ ಇಲ್ಲೊಂದು ಸತ್ಯವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಈ ಹಂತದಲ್ಲಿ, ಈ 4 ದಿನಗಳಲ್ಲಿ ನೀವು ಯಾರ ಬಳಿಯೂ ಪ್ರೀತಿಯನ್ನು ಕೇಳಬೇಡಿ. ನೀವು ಪ್ರೀತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಏಕೆಂದರೆ ನೀವು ಬಯಸಿದ ಪ್ರೀತಿಯಲ್ಲ, ನಿಮಗೆ ಅಗತ್ಯವಿರುವ ಪ್ರೀತಿ ಈಗ ನಿಮ್ಮ ಬಳಿ ಇರುತ್ತದೆ. ಭಯ ಏಕೆ ಹಿಡಿದುಕೊಳ್ಳುತ್ತದೆ, ಅದು ಹೇಗೆ ಹೋಗುತ್ತದೆ ಎಂದರೆ, ಹೊರಗೆ ನೀವು ಧೈರ್ಯವಾಗಿ ಕಾಣಿಸುತ್ತೀರಿ, ಆದರೆ ಒಳಗೆ ಮಾತ್ರ ಭಯದಿಂದ ಜೀವಿಸುತ್ತಿರುತ್ತೀರಿ. ನಾಳೆ ಏನಾಗುವುದೋ, ನನ್ನ ನಿರ್ಧಾರ ತಪ್ಪಾದರೆ ಮತ್ತೆ ನಷ್ಟ ಅನುಭವಿಸುತ್ತೇನೆನೋ ಎನ್ನುವ ಈ ಭಯ ನಿಮಗೆ ಯಾವಾಗಲೂ ಉಂಟಾಗುತ್ತದೆ. ಇದು ನಿಮ್ಮ ಶತ್ರು. ಹಾಗಾಗಿ ನೀವು ಹೆಚ್ಚಾಗಿ ಭಯಪಡುವುದಕ್ಕಿಂತ ಭಯವನ್ನು ಕಡಿಮೆ ಮಾಡಿಕೊಳ್ಳಲು ಯೋಚಿಸಿ. ನೀವು ಒಮ್ಮೆಲೇ ಬಲಶಾಲಿಯಾಗುತ್ತೀರಿ. ನಾನು ಕುಸಿದು ಬೀಳುವುದಿಲ್ಲ, ನಾನು ಎಲ್ಲೂ ಕಮ್ಮಿಯಾಗುವುದಿಲ್ಲ ಎನ್ನುವ ನಂಬಿಕೆಯೂ ನಿಮ್ಮಲ್ಲಿರುತ್ತದೆ. ಈ ನಂಬಿಕೆ ನಿಮ್ಮ ಮುಖದಲ್ಲಿ ಖಂಡಿತ ಕಾಣಿಸುತ್ತದೆ, ನಿಮ್ಮ ಮಾತುಗಳಲ್ಲಿ ಕೇಳಿಸುತ್ತದೆ. ನಿಮ್ಮ ಸುತ್ತಲಿರುವವರು ಈ ಬದಲಾವಣೆಯನ್ನು ತಪ್ಪದೆ ಗಮನಿಸುತ್ತಾರೆ. ಇದು ನಿಮ್ಮ ಒಳಗೆ ನಡೆಯುವ ಯುದ್ಧ, ಹೊರಗೆ ಮಾತ್ರ ಯಾರಿಗೂ ಕಾಣಿಸುವುದಿಲ್ಲ. ಆದರೆ ನಿಮ್ಮ ಜೀವನವನ್ನು ನಿಶ್ಶಬ್ದವಾಗಿ ಬದಲಾಯಿಸಿಬಿಡುವ ದಿನಗಳಿವು. ಬರಲಿರುವ ಈ 4 ದಿನಗಳು ಸಾಮಾನ್ಯವಾದ ದಿನಗಳಲ್ಲ. ಇವು ನಿಮ್ಮ ಜೀವನದ ಮಧ್ಯದಲ್ಲಿರುವ ಒಂದು ಸೇತುವೆಯಂತೆ. ನಿಮಗಿರುವ ಅನೇಕ ರೀತಿಯ ಕಷ್ಟಗಳಿಂದ ನೀವು ಕೆಳಗೆ ಬೀಳದಂತೆ ಹಿಡಿದುಕೊಳ್ಳಲು ಸಹಾಯ ಮಾಡುವ ಒಂದು ದೊಡ್ಡ ಸೇತುವೆ. ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ಒಳ್ಳೆಯ ಫಲಿತಾಂಶವನ್ನೇ ನೀಡುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನೇ ಆಸೆಗಳಿದ್ದರೂ ಆ ಆಸೆಗಳು ಈಡೇರುವಂತಹ ಅವಕಾಶಗಳು ಕಾಣಿಸುತ್ತಿವೆ. ಇಷ್ಟೇ ಅಲ್ಲದೆ ನಿಮ್ಮ ಆಲೋಚನಾ ವಿಧಾನವೂ ಪೂರ್ತಿಯಾಗಿ ಬದಲಾಗುತ್ತದೆ. ನಿಮ್ಮ ದಾರಿ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ನಿಮಗೆ ತಿಳಿಯದೆಯೇ ದೊಡ್ಡ ವಿಧಿಯ ತಿರುವಾಗಿ ನಿಮ್ಮ ಜೀವನದಲ್ಲಿ ನೆನಪಿನಲ್ಲಿ ಉಳಿದುಹೋಗುತ್ತದೆ. ನಿಮ್ಮ ಮೇಲಿರುವ ಮಾತುಗಳು ಹೇಗೆ ನಿಂತು ಹೋಗುತ್ತವೆ ಎಂದರೆ, ನೀವು ಎಂದೂ ಊಹಿಸಿರುವುದೇ ಇಲ್ಲ. ಅಂದರೆ ಪ್ರತ್ಯಕ್ಷ ಶತ್ರುಗಳಿಗಿಂತ ಅದೃಶ್ಯ ಶತ್ರುಗಳಿಂದಲೇ ನೀವು ಹೆಚ್ಚಾಗಿ ನಷ್ಟ ಅನುಭವಿಸಿದ್ದೀರಿ. ನಿಮ್ಮ ಮುಖದ ಎದುರು ನಕ್ಕವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತಾಡಿದ ಸಂದರ್ಭಗಳು ಬಹಳಷ್ಟಿವೆ. ನಿಮ್ಮ ಕೆಲಸವನ್ನು ಕೀಳಾಗಿ ಮಾತನಾಡುವುದು, ನಿಮ್ಮ ಯಶಸ್ಸನ್ನು ಚಿಕ್ಕದಾಗಿ ತೋರಿಸುವುದು, ನಿಮ್ಮ ತಪ್ಪಿಲ್ಲದಿದ್ದರೂ ನಿಮ್ಮದೇ ತಪ್ಪು ಎಂದು ಹೊರಿಸುವುದು, ಇವನ್ನೆಲ್ಲ ನಿಮ್ಮ ಜೀವನದಲ್ಲಿ ಹಲವು ರೀತಿಯಲ್ಲಿ ಎದುರಿಸಿದ್ದೀರಿ. ಆದರೆ ನೀವು ಒಂದು ಕೆಲಸ ಮಾಡಿದಿರಿ. ನೀವು ಎದುರು ನಿಂತು ಮಾತನಾಡಲಿಲ್ಲ. ನೀವು ಸೇಡು ತೀರಿಸಿಕೊಳ್ಳಲೂ ಇಲ್ಲ. ನೀವು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡಿರಿ. ಈ ಮೌನವೇ ಈ ದಿನ, ಈ 4 ದಿನಗಳಲ್ಲಿ ನಿಮಗೆ ಬಲವನ್ನು ನೀಡಲಿದೆ. ಮುಖ್ಯವಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರಲ್ಲಿ ಬದಲಾವಣೆ ಬರುತ್ತದೆ. ಈವರೆಗೆ ನಿಮ್ಮ ಮೇಲೆ ಆರೋಪ ಮಾಡಿದವರೇ ಈಗ ಉತ್ತರ ಹೇಳಬೇಕಾದ ಸ್ಥಿತಿಗೆ ತಳ್ಳಲ್ಪಡುತ್ತಾರೆ. ನೀವು ಏನೂ ಮಾಡುವ ಅಗತ್ಯವಿಲ್ಲ. ನಿಮ್ಮ ಕೆಲಸ, ನಿಮ್ಮ ನಿಜಾಯಿತಿ, ನಿಮ್ಮ ಸ್ಥಿರತೆ ಇವೆಲ್ಲವೂ ಸೇರಿ ನಿಮ್ಮ ಪರವಾಗಿ ಮಾತನಾಡಲಿವೆ. ಕೆಲವರಿಗೆ ನಿಮ್ಮ ಮೇಲೆ ಹೇಳಿದ ಸುಳ್ಳುಗಳು ಅವರಿಗೆ ಭಾರವಾಗಿ ಅನಿಸುತ್ತವೆ. ಕೆಲವರಿಗೆ ನಿಮ್ಮ ಬಳಿ ಬಂದು ಮಾತು ಬದಲಾಯಿಸುವ ಪರಿಸ್ಥಿತಿ ಬರುತ್ತದೆ. ಇದು ಸೇಡಲ್ಲ, ಇದೇ ಅಸಲಿಯಾದ ನಿಜವಾದ ನ್ಯಾಯ. ನೀವು ನೆನಪಿಡಬೇಕಾದ ವಿಷಯ, ನೀವು ಮೌನವಾಗಿದ್ದಾಗ ವಿಧಿ ನಿಮ್ಮ ಪರವಾಗಿ ಕೆಲಸ ಮಾಡಿದೆ. ಜೀವನ ಎಂದಿಗೂ ಹೊರಗೆ ಕಾಣಿಸುವಷ್ಟು ಸುಲಭವಲ್ಲ.
ನೀವು ಕುಟುಂಬಕ್ಕಾಗಿ ತ್ಯಾಗ ಮಾಡಿದರೂ ಅದನ್ನು ಗುರುತಿಸದ ಸಂದರ್ಭಗಳಿವೆ. ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡ ಸಂದರ್ಭಗಳಿವೆ. ಇದರಿಂದಾಗಿ ನೀವು ಮೌನವಾಗಿ ಬದಲಾದಿರಿ ಅಥವಾ ಒಳಗೊಳಗೆ ಬಾಧೆಪಟ್ಟಿರಿ. ಆದರೆ ಈ 4 ದಿನಗಳಲ್ಲಿ ಈ ಪರಿಸ್ಥಿತಿ ಬದಲಾಗುತ್ತದೆ. ಕುಟುಂಬದಲ್ಲಿ ಒಂದು ದೊಡ್ಡ ಮನಸ್ಸು ಹೊರಬರುತ್ತದೆ. ಇವರಿಗೆ ನೀವು ಹೇಳಬೇಕೆಂದಿದ್ದ ಮಾತು ಈಗ ಕೇಳಿಸುತ್ತದೆ. ಇವರಿಗೆ ನಿಮ್ಮ ಬಾಧೆಯನ್ನು ಗಮನಿಸದವರು ಈಗ ಗಮನಿಸಲು ಪ್ರಾರಂಭಿಸುತ್ತಾರೆ. ಇದು ಒಮ್ಮೆಲೇ ನಡೆಯುವ ಬದಲಾವಣೆಯಂತೂ ಅಲ್ಲ, ಮೆಲ್ಲನೆ ಬರುವ ಶಾಂತಿ. ಮನೆಯಲ್ಲಿ ಅನಗತ್ಯವಾದ ವಾಗ್ವಾದಗಳು ಕಡಿಮೆಯಾಗುತ್ತವೆ. ನಿಶ್ಶಬ್ದವಾಗಿದ್ದ ಕ್ಷಣಗಳು ಹೆಚ್ಚಾಗುತ್ತವೆ. ಈ ನಿಶ್ಶಬ್ದವು ಶಾಂತಿಯಿಂದ ತುಂಬಿರುತ್ತದೆ. ನೀವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಪ್ರತಿಯೊಂದು ಹೋರಾಟವನ್ನೂ ಗೆಲ್ಲಬೇಕಾದ ಅಗತ್ಯವಿಲ್ಲ, ಕೆಲವನ್ನು ಬಿಟ್ಟುಬಿಡುವುದೇ ಗೆಲುವು ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಈ ಅರ್ಥೈಸಿಕೊಳ್ಳುವಿಕೆ ನಿಮ್ಮ ಕುಟುಂಬದ ಬಂಧಗಳನ್ನು ಇನ್ನಷ್ಟು ಹೆಚ್ಚಾಗಿ ಬಲಪಡಿಸುತ್ತದೆ. ಹಾಗೆಯೇ ದೇಹ ನೀಡುವ ಸಂಕೇತಗಳನ್ನು ನೀವು ಕಳೆದ ಕೆಲವು ದಿನಗಳಿಂದ ಗಮನಿಸುತ್ತಿಲ್ಲ. ನಿಮ್ಮ ದೇಹವನ್ನು ಎಂದಿಗೂ ಕೊನೆಯ ಸ್ಥಾನದಲ್ಲಿಡುತ್ತಿದ್ದೀರಿ. ಮೊದಲು ಜವಾಬ್ದಾರಿ, ಮೊದಲು ಇತರರ ಅಗತ್ಯ. ಆಮೇಲಷ್ಟೇ ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸುತ್ತಿದ್ದೀರಿ. ಹಾಗಾಗಿ ಈ ವಿಷಯದ ಬಗ್ಗೆ ಕೊಂಚ ಜಾಗರೂಕರಾಗಿರಿ. ಸಣ್ಣ ಸಮಸ್ಯೆಗಳೇ ದೊಡ್ಡ ಸಮಸ್ಯೆಗಳಾಗಿ ಬದಲಾಗುವ ಸಂದರ್ಭಗಳಿವೆ. ನಿದ್ರಾಹೀನತೆ, ಆಯಾಸ, ಮನಸ್ಸು ಭಾರವಾಗಿರುವುದು ಇವೆಲ್ಲವೂ ದೇಹ ನೀಡುವ ಸಂಕೇತಗಳು. ಆದರೆ ನೀವು ಆಲಿಸುತ್ತಿಲ್ಲ, ಹಾಗೆಯೇ ಸ್ವಲ್ಪವೂ ಗಮನಿಸುತ್ತಿಲ್ಲ. ನಿಮ್ಮ ದೇಹ ಮತ್ತೆ ಮಾತನಾಡಲು ಪ್ರಾರಂಭಿಸುತ್ತದೆ. ಈಗ ನೀವು ನಿಮ್ಮ ದೇಹದ ಮಾತುಗಳನ್ನು ಕೇಳಿಸಿಕೊಳ್ಳುವಂತಹ ಸ್ಥಿತಿಗೆ ತಲುಪುತ್ತೀರಿ. ದೊಡ್ಡ ಅಪಾಯವಾಗದಂತೆ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಸಿದ್ಧರಾಗುತ್ತೀರಿ. ಆರೋಗ್ಯವೂ ಕೊಂಚ ಮೆಲ್ಲನೆ ಸುಧಾರಿಸುತ್ತದೆ. ಇದು ಔಷಧಗಳಿಂದಲ್ಲ, ನಿಮ್ಮ ಜಾಗೃತಿಯಿಂದ, ನಿಮ್ಮ ಮನಸ್ಥಿತಿಯಿಂದ ನಿಮಗೆ ಉಂಟಾಗುವ ಪ್ರಶಾಂತಕರವಾದ ಜೀವನ ವಿಧಾನದಿಂದ. ಹಾಗೆಯೇ ಈ 4 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಧೈರ್ಯವಾಗಿರಿ. ನಿರ್ಧಾರ ತೆಗೆದುಕೊಂಡ ನಂತರ ಅದೇ ನಿರ್ಧಾರ ಸರಿಯೇ ಅಲ್ಲವೇ ಎನ್ನುವ ಭಯವೂ ನಿಮ್ಮನ್ನು ಕಾಡಬಹುದು. ಆದರೆ ಗತ ಅನುಭವಗಳಿಂದ ನಿಮಗೆ ತಿಳಿದಿರುವ ಜಾಗೃತಿಯೇ ಆ ಭಯವನ್ನು ಕಡಿಮೆ ಮಾಡಲು ಉಪಯೋಗವಾಗುತ್ತದೆ. ಮುಖ್ಯವಾಗಿ ಹೇಳಬೇಕೆಂದರೆ, ಭಗವಂತ ತಡ ಮಾಡುತ್ತಾನೆ, ಆದರೆ ಯಾವ ವಿಷಯದಲ್ಲೂ ನಿಮಗೆ ಅನ್ಯಾಯವನ್ನಂತೂ ಮಾಡುವುದಿಲ್ಲ. ನಿಮಗೆ ನಡೆದ ಪ್ರತಿಯೊಂದು ಅನುಭವವೂ ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡಲು ಮಾತ್ರ. ನಿಮ್ಮ ವಿಶ್ವಾಸವನ್ನು ಮರಳಿ ನಿಮಗೆ ನೀಡುವಂತೆ, ಸುಂದರವಾಗಿ ನಿಮ್ಮ ಜೀವನವನ್ನು ಇರಿಸುವಂತೆ ಭಗವಂತನ ಅನುಗ್ರಹ ನಿಮಗೊಮ್ಮೆ ತಡವಾಗಿ ಬಂದರೂ ಅದು ಸುಂದರವಾಗಿಯೇ ಬಂದಿದೆ. ಈ 4 ದಿನಗಳಲ್ಲಿ ನಿಮ್ಮ ವಿಶ್ವಾಸವೇ ನಿಮ್ಮನ್ನು ಕಾಪಾಡಲಿದೆ. ನಿಮ್ಮ ನಂಬಿಕೆಯೇ ನಿಮ್ಮನ್ನು ಸುಂದರವಾಗಿ ನಿಲ್ಲಿಸಲಿದೆ. ಬಹಳ ಕಾಲದಿಂದ ನೀವು ಆಸೆಯಿಂದ ಎದುರುನೋಡುತ್ತಿದ್ದ ಆಸೆಗಳು ಈಡೇರುವಂತಹ ಅವಕಾಶಗಳು ಈ 4 ದಿನಗಳಲ್ಲಿ ಕಾಣಿಸುತ್ತಿವೆ. ಮನೆಯಲ್ಲಿ ಶುಭಕಾರ್ಯಗಳ ಸಂಭ್ರಮ ಪ್ರಾರಂಭವಾಗುತ್ತದೆ. ಶುಭಕಾರ್ಯ ಎಂದರೆ ಮದುವೆ ಮಾತ್ರವಲ್ಲ. ಮಕ್ಕಳ ಓದು, ಹೊಸ ಮನೆ, ಹೊಸ ಪ್ರಾರಂಭ, ಕುಟುಂಬಕ್ಕೆ ಹೆಮ್ಮೆ ತರುವಂತಹ ಘಟನೆಗಳು ಇವು ಕೂಡ ಶುಭಕಾರ್ಯಗಳೇ. ಇಂತಹ ವಿಷಯಗಳು ಮನೆಯಲ್ಲಿ ನಡೆಯಬಹುದು. ಹಾಗೆಯೇ ಮನೆಯಲ್ಲಿ ಹಿರಿಯರನ್ನು ಗೌರವಿಸಿ. ನಿಮ್ಮ ಮನೆ ದೇವತೆಯನ್ನು ತಪ್ಪದೇ ಗೌರವಿಸಿ. ಮನೆ ದೇವತೆಯನ್ನು ತಪ್ಪದೇ ಪೂಜಿಸುವುದು ಅಥವಾ ಮನೆ ದೇವತೆಯ ನಾಮಸ್ಮರಣೆ ಮಾಡುವುದನ್ನು ಮಾಡಿ. ಮನೆಯಲ್ಲಿ ದೀಪ ಹಚ್ಚುವುದು ಮನಸ್ಸನ್ನು ಪ್ರಶಾಂತವಾಗಿಡಲು ನೆರವಾಗುತ್ತದೆ ಎಂದು ಹೇಳಿದೆವಲ್ಲವೇ. ಈ 4 ದಿನ ಬೆಳಿಗ್ಗೆ ಸಂಜೆ ತಪ್ಪದೇ ದೀಪಾರಾಧನೆ ಮಾಡಿಕೊಳ್ಳಿ. ಭೂಮಿಗೆ ಸಂಬಂಧಿಸಿದ ಹಾಗೂ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಉತ್ತಮ ಲಾಭವನ್ನು ಕಾಣುತ್ತೀರಿ. ಹಾಗೆಯೇ ನಿಮ್ಮ ಮನಸ್ಸು ತಿಳಿಯದೆಯೇ ತುಂಬಾ ಪ್ರಶಾಂತತೆಯನ್ನು ಪಡೆಯುತ್ತದೆ ಈ 4 ದಿನಗಳಲ್ಲಿ. ಹಾಗೆಯೇ ಕೊನೆಯ ನಿಮಿಷದಲ್ಲಿ ನಿಂತುಹೋದ ಕೆಲಸಗಳೆಲ್ಲವೂ ಈ 4 ದಿನಗಳಲ್ಲಿ ಪೂರ್ಣಗೊಳ್ಳುವುದನ್ನು ನೀವು ನೋಡುತ್ತೀರಿ. ಹಾಗೆಯೇ ಈ 4 ದಿನಗಳಲ್ಲಿ ಒಂದು ಚಲನೆ ಪ್ರಾರಂಭವಾಗುತ್ತದೆ. ಇದು ತಕ್ಷಣವೇ ಫಲಿತಾಂಶ ನೀಡದಿರಬಹುದು, ಆದರೆ ನಿಮಗೆ ಉತ್ತಮ ಮಾರ್ಗ ಕಾಣಿಸುವಂತೆ ಮಾಡುತ್ತದೆ. ಇನ್ನು ಹೇಳಬೇಕೆಂದರೆ, ಈ 4 ದಿನಗಳಲ್ಲಿ ನೀವು ಹತ್ತಿರದಲ್ಲಿರುವ ಗಣಪತಿಯ ದೇವಾಲಯಕ್ಕೆ ಭೇಟಿ ನೀಡಿ. ಹಾಗೆಯೇ ಹನುಮಾನ್ ಚಾಲಿಸ ಓದುವುದು, ಕೇಳುವುದು ಮಾಡಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ದೀಪಾರಾಧನೆ ಮಾಡುವುದರಿಂದ ಧೈರ್ಯ ಮತ್ತು ಆರೋಗ್ಯ ಸುಧಾರಿಸುತ್ತವೆ. ಜುಲೈ 30 ಗುರುವಾರರಂದು ಶ್ರೀ ಗುರು ರಘುವೇಂದ್ರರು ಹಾಗೂ ಸಾಯಿಬಾಬಾರನ್ನು ಸ್ಮರಿಸಿಕೊಳ್ಳುವುದರಿಂದ ನಿಮಗೆ ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ಜುಲೈ 31 ಶುಕ್ರವಾರ ಮಹಾಲಕ್ಷ್ಮಿ ಹಾಗೂ ಲಲಿತಾದೇವಿಯ ಆರಾಧನೆಗೆ ಅತ್ಯಂತ ಶಕ್ತಿಶಾಲಿ ದಿನ. ಶ್ರೀದೇವಿಯ ಆರಾಧನೆ ನಿಮಗೆ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ. ಲಲಿತಾದೇವಿಯ ಪಟದ ಮುಂದೆ ಅಥವಾ ಲಕ್ಷ್ಮೀದೇವಿಯ ಪಟದ ಮುಂದೆ ಆವಿನ ತುಪ್ಪದಿಂದ ದೀಪ ಬೆಳಗಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಒಂದೊಂದಾಗಿ ಕಡಿಮೆಯಾಗುತ್ತವೆ. ಆಗಸ್ಟ್ 1 ಶನಿವಾರ. ಶನಿ ಭಗವಾನನಿಗೆ ಪ್ರೀತಿಕರವಾದ ದಿನವಾದ್ದರಿಂದ ಬಡವರಿಗೆ ಅಥವಾ ವಿಕಲಚೇತನರಿಗೆ ನಿಮ್ಮಿಂದಾದ ನೆರವು, ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದರಿಂದ ನಿಮಗೆ ಶನಿಗ್ರಹದ ಅನುಗ್ರಹ ಲಭಿಸುತ್ತದೆ. ಆಗಸ್ಟ್ 2 ಭಾನುವಾರ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ನಾಗದೇವತೆಗಳಿಗೆ ಹಾಗೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಹಾಲು, ಹೂವು, ಅರಿಶಿನ ಕುಂಕುಮಗಳಿಂದ ಪೂಜೆ ಮಾಡಿ ಮತ್ತು ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿ. ಇನ್ನು ಓಂ ಶರವಣ ಭವಾಯ ನಮ ಎನ್ನುವ ಮಂತ್ರವನ್ನು ಈ ದಿನಗಳಲ್ಲಿ ಗರಿಷ್ಠ ಬಾರಿ ಜಪಿಸಿ.
ಇದು ನಿಮಗೆ ಯಶಸ್ಸು ಮತ್ತು ಶತ್ರುಜಯವನ್ನು ತಂದುಕೊಡುತ್ತದೆ. ಅರಳಿಮರದ ಮುಂದೆ ಹಾಗೂ ತುಳಸಿ ಗಿಡದ ಮುಂದೆ ತಪ್ಪದೇ ದೀಪವಿಡಿ. ಇನ್ನು ಈ ವಿಡಿಯೋದ ಕೊನೆಯವರೆಗೂ ಬಂದಿದ್ದೀರಿ ಎಂದರೆ ಇದು ಸಾಮಾನ್ಯ ವಿಷಯವಲ್ಲ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೊನೆಯವರೆಗೂ ಕೇಳುವ ತಾಳ್ಮೆ ಇರುವುದಿಲ್ಲ. ಆದರೆ ನೀವು ಕೇಳಿದ್ದೀರಿ ಎಂದರೆ ನಿಮ್ಮ ಜೀವನ ಬದಲಾವಣೆಗೆ ಸಿದ್ಧವಾಗಿದೆ ಎಂದು ಅರ್ಥಮಾಡಿಕೊಳ್ಳಿ. ಈಗ ನಾವು ಹೇಳಿದ ಮಾತುಗಳೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆದಿರಬಹುದು, ಕೆಲವು ನಡೆಯದೇ ಇರಬಹುದು. ಆದರೆ ಇವೆಲ್ಲವೂ ನಿಮ್ಮನ್ನು ಭಯಪಡಿಸಲು ಅಲ್ಲ, ಆಸೆ ತೋರಿಸಲು ಅದಕ್ಕಿಂತಲೂ ಅಲ್ಲ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಸತ್ಯಗಳನ್ನು ನೀವು ಅರ್ಥಮಾಡಿಕೊಳ್ಳಲು ಮಾತ್ರ ಉಪಯುಕ್ತವಾಗುವ ಮಾತುಗಳು. ನೀವು ಎಷ್ಟು ಕಾಲ ಮೌನವಾಗಿ ಸಹಿಸಿಕೊಂಡಿದ್ದೀರೋ ನಿಮಗೆ ಗೊತ್ತು. ಯಾರ ಕಣ್ಣಿಗೂ ಕಾಣದ ಬಾಧೆಗಳನ್ನು ಹೊತ್ತಿದ್ದೀರಿ. ಈಗ ಹಂತವನ್ನು ಮುಗಿಸಿಕೊಂಡು ಒಳ್ಳೆಯ ಹಂತಕ್ಕೆ ಹೆಜ್ಜೆ ಇಡಲಿದ್ದೀರಿ. ನಿಮ್ಮ ನಿರ್ಧಾರಗಳು ಬಲಗೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತದೆ. ಒಮ್ಮೆಲೇ ಪವಾಡ ನಡೆಯುವುದಲ್ಲ, ಮೆಲ್ಲನೆ ಖಚಿತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುವ ಪ್ರಯಾಣವೇ ಇದಾಗಿದೆ ಎಂದು ಹೇಳಬಹುದು. ಈ ವಿಡಿಯೋದಲ್ಲಿ ಒಂದು ಮಾತಾದರೂ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದು ಅನಿಸಿದರೆ ಅದು ನಿಮಗೆ ದೊಡ್ಡ ಸಂಕೇತವೇ. ಆ ಸಂಕೇತವನ್ನು ಕೀಳಾಗಿ ಕಾಣಬೇಡಿ. ಈಗ ನಿಮಗೊಂದು ಮುಖ್ಯವಾದ ವಿಷಯ ಹೇಳುತ್ತೇನೆ. ಈ 4 ದಿನಗಳು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಣಯಿಸುತ್ತವೆ. ಕೋಪದಿಂದಲ್ಲ, ಭಯದಿಂದಲ್ಲ, ಆಲೋಚನೆಯಿಂದ, ಶಾಂತಿಯಿಂದ, ನಂಬಿಕೆಯಿಂದ ಮುಂದೆ ಸಾಗಿ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಬಾಧೆಯೂ ನಿಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಲಿಕ್ಕಾಗಿಯೇ ಹೊರತು ನೀವು ಸೋತು ಹೋಗಲು ಅಲ್ಲ. ನೀವು ಬಲಶಾಲಿಯಾಗಿ ಸಿದ್ಧರಾಗುತ್ತಿದ್ದೀರಿ. ಇದನ್ನು ನಾನು ನಿಮಗೆ ನೀಡಿದ ಕೆಲವು ದೊಡ್ಡ ಸೂಚನೆಗಳು ಎಂದು ನಂಬಿ. ಏಕೆಂದರೆ ಈ 4 ದಿನಗಳಲ್ಲಿ ಅತ್ಯಂತ ದೊಡ್ಡ ಶುಭಸುದ್ದಿಗಳನ್ನು ಕೇಳುವ ಯೋಗ ನಿಮಗೆ ಕಾಣಿಸುತ್ತಿದೆ. ನಿಮಗೆ ರಾಶಿ ಭವಿಷ್ಯ ಸೂಕ್ತವೆನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.